ಆರ್ಎಸ್ಎಸ್ ಬ್ಯಾನ್ ಮಾಡುವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆರ್ಎಸ್ಎಸ್ ಇರೋದಕ್ಕೆ ಹಿಂದುತ್ವ ಉಳಿದಿರುವುದು ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆರ್ಎಸ್ಎಸ್ ಇರೋದಕ್ಕೆ ಹಿಂದುತ್ವ ಉಳಿದಿರೋದು. ಸಚಿವ ಪ್ರಿಯಾಂಕ್ ಖರ್ಗೆಗೆ ಹುಚ್ಚು ಹಿಡಿದಿದೆ. ಅವರ ಹುಚ್ಚು ವಾಸಿ ಮಾಡಲು ಜಗತ್ತಿನಲ್ಲಿ ಯಾವ ಆಸ್ಪತ್ರೆಯೂ ಇಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೆಎಸ್ ಈಶ್ವರಪ್ಪ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಮಿಂಚು ಹುಳದಷ್ಟು ಯೋಗ್ಯತೆ ಪ್ರಿಯಾಂಕ್ ಖರ್ಗೆಗೆ ಇಲ್ಲ. ಆರ್ಎಸ್ಎಸ್ ಬಗ್ಗೆ ಮಾತನಾಡೋದಕ್ಕೆ ಪ್ರಿಯಾಂಕ್ ಖರ್ಗೆ ಯಾರು ಅಂತ ಹೇಳಿ ಈಶ್ವರಪ್ಪ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇವರಿಗೆ ಯಾಕೆ ನಾವು ಉತ್ತರವನ್ನ ಕೊಡಬೇಕು? ಇವರು ಅಧಿಕಾರಕ್ಕೆ ಬರೋದಿರ್ಲಿ, ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲ್ಲಿ ನೋಡೋಣ ಅನ್ನೋದಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಹಿಡಿದಿರಂತ ಹುಚ್ಚಿದೆಯಲ್ಲ, ಪ್ರಪಂಚದಲ್ಲಿ ಅದನ್ನ ವಾಸಿ ಮಾಡಂತ ಯಾವ ಹುಚ್ಚಾಸ್ಪತ್ರೆನೂ ಇಲ್ಲ. ಸೂರ್ಯನಿಗೆ ಉಗಿಯಕ್ಕೆ ಹೋಗ್ತಾರೆ ಅವರು. ಈ ಒಂದು ಬೆಳಗುಳು ಅಂತ ನೋಡ್ರಿ, ಆ ಬೆಳಕು ಮಿಂಚುಳ, ಅದಕ್ಕೂ ಯೋಗ್ಯತೆ ಇಲ್ಲ ಇವರಿಗೆ. ಮೋದಿಗೆ ಟೀಕೆ ಮಾಡೋದು, RS ಟೀಕೆ ಮಾಡೋದು, ಏನ್ರಿ ಯೋಗ್ಯತೆ ಇದೆ ಅವ್ರಿಗೆ? RSS ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಎಲ್ಲಾರನು ವಿಚಿತ್ರ ಪರಿಸ್ಥಿತಿ ತಂದ್ಬಿಡ್ತಿದ್ರು, ಮತಾಂತರ ಮಾಡಾಕ್ತಿದ್ರು. ಎಂತ ಅವ್ರಿಗೇನ್ರಿ ಗೊತ್ತು? ಇಡೀ ದೇಶದಲ್ಲಿ ಹಿಂದುತ್ವ ಬೆಳೆಯೋದಕ್ಕೆ RSS ಕಾರಣ. ಹಿಂದುತ್ವ ಬೆಳೆಯೋದಕ್ಕೆ ಏನು ಇವ್ರಿಗೆ ಯಾಕೆ ಕಾರಣ ಕೊಡ್ಬೇಕು? ಯಾವ ದೊಡ್ಡ ಮನುಷ್ಯ ಅಂತ ಕಾರಣ ಕೊಡ್ಲಿ? ನೀನ್ ಯಾರು RSS ಬಗ್ಗೆ ಮಾತಾಡೋದಿಕ್ಕೆ? ಇಡೀ ದೇಶದಲ್ಲಿ ನಾನು ಹೇಳ್ತೀನಲ್ರಿ, ಬಂದೆ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಇವರೆಲ್ಲರೂ ಕೂಡ RSS ಕ್ಯಾಂಪ್ ಹೋಗಿದ್ರು. ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಈ ಜಾತಿನ ಹೋಗಲಾಡ್ಸಂತ ಪ್ರಯತ್ನ ನಡೆಸಿದ್ವಿ, ನಮ್ಮ ಕೈಲಿ ಆಗಿರ್ಲಿಲ್ಲ. RSS ಕ್ಯಾಂಪಿಗೆ ಬಂದು ನೋಡಿದೆ ನಾನು, ಈ ಜಾತಿ ಇಲ್ಲ, ಎಲ್ಲ ಹಿಂದೂಗಳು ಅಂತ ವಾಸ ಮಾಡ್ತಿದ್ದಾರೆ, ಇದು ನಮ್ಗೆ ಹೆಮ್ಮೆ. ಪ್ರಿಯಾಂಕಾ ಖರ್ಗೆಗೆ ಹಿಡಿದಿರಂತ ಹುಚ್ಚಿದೆಯಲ್ಲ, ಪ್ರಪಂಚದಲ್ಲಿ ಅದನ್ನ ವಾಸಿ ಮಾಡಂತ ಯಾವ ಹುಚ್ಚಾಸ್ಪತ್ರೆನೂ ಇಲ್ಲ. ಸೂರ್ಯನಿಗೆ ಉಗಿಯಕ್ಕೆ ಹೋಗ್ತಾರೆ ಅವರು. ಈ ಒಂದು ಬೆಳಗುಳು ಅಂತ ನೋಡ್ರಿ, ಆ ಬೆಳಕು ಮಿಂಚುಳ, ಅದಕ್ಕೂ ಯೋಗ್ಯತೆ ಇಲ್ಲ ಇವರಿಗೆ. ಮೋದಿಗೆ ಟೀಕೆ ಮಾಡೋದು, RS ಟೀಕೆ ಮಾಡೋದು, ಏನ್ರಿ ಯೋಗ್ಯತೆ ಇದೆ ಅವ್ರಿಗೆ? RSS ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಎಲ್ಲಾರನು ವಿಚಿತ್ರ ಪರಿಸ್ಥಿತಿ ತಂದ್ಬಿಡ್ತಿದ್ರು, ಮತಾಂತರ ಮಾಡಾಕ್ತಿದ್ರು. ಎಂತ ಅವ್ರಿಗೇನ್ರಿ ಗೊತ್ತು? ಇಡೀ ದೇಶದಲ್ಲಿ ಹಿಂದುತ್ವ ಬೆಳೆಯೋದಕ್ಕೆ RSS ಕಾರಣ. ಹಿಂದುತ್ವ ಬೆಳೆಯೋದಕ್ಕೆ ಏನು ಇವ್ರಿಗೆ ಯಾಕೆ ಕಾರಣ ಕೊಡ್ಬೇಕು? ಯಾವ ದೊಡ್ಡ ಮನುಷ್ಯ ಅಂತ ಕಾರಣ ಕೊಡ್ಲಿ? ನೀನ್ ಯಾರು RSS ಬಗ್ಗೆ ಮಾತಾಡೋದಿಕ್ಕೆ? ಇಡೀ ದೇಶದಲ್ಲಿ ನಾನು ಹೇಳ್ತೀನಲ್ರಿ, ಬಂದೆ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಇವರೆಲ್ಲರೂ ಕೂಡ RSS ಕ್ಯಾಂಪ್ ಹೋಗಿದ್ರು. ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಈ ಜಾತಿನ ಹೋಗಲಾಡ್ಸಂತ ಪ್ರಯತ್ನ ನಡೆಸಿದ್ವಿ, ನಮ್ಮ ಕೈಲಿ ಆಗಿರ್ಲಿಲ್ಲ. RSS ಕ್ಯಾಂಪಿಗೆ ಬಂದು ನೋಡಿದೆ ನಾನು, ಈ ಜಾತಿ ಇಲ್ಲ, ಎಲ್ಲ ಹಿಂದೂಗಳು ಅಂತ ವಾಸ ಮಾಡ್ತಿದ್ದಾರೆ, ಇದು ನಮ್ಗೆ ಹೆಮ್ಮೆ. ಪ್ರಿಯಾಂಕಾ ಖರ್ಗೆಗೆ ಹಿಡಿದಿರಂತ ಹುಚ್ಚಿದೆಯಲ್ಲ, ಪ್ರಪಂಚದಲ್ಲಿ ಅದನ್ನ ವಾಸಿ ಮಾಡಂತ